ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಇರೋದು ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ, ಲೈಕ್ ಲಾಸ್ಟ್ ಇನ್ ಶಾ ಫೌಂಡೇಶನ್. ಸೊ ನಾವು ಇಲ್ಲಿ ಬಂದಿದ್ವಿ ಆ್ಯಂಡ್ 2 ಡೇಸ್ ಇಲ್ಲಿದ್ವಿ ಆ್ಯಂಡ್ ಒನ್ ದಿನಕ್ಕೋಸ್ಕರ ಅಷ್ಟೇ ಬಂದಿದ್ವಿ, ಬಟ್ ಸ್ಟಿಲ್ ವಿ ಎಕ್ಸ್ಟೆಂಡೆಡ್ ಫಾರ್ 2 ಡೇಸ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಮೊದಲ ಬರ್ಬೇಕಂತ. ಸೊ ಇಲ್ಲಿ ಧ್ಯಾನ ಲಿಂಗಮ್ಗೆ ಹೋಗಿದ್ನಿ, ಅಲ್ಲಿ ಧ್ಯಾನ ಮಾಡೋ ಭಾಳ ಪೀಸ್ ಐತಿ. ಸೊ ನಾವೇನಾದರೂ ಬಂದ್ರೆ ಸೆಷನ್ಸ್ ಅಟೆಂಡ್. ಓಕೆ, ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದ್ರೆ, ಇನ್ ಕೇಸ್ ಲಿಂಗ ಭೈರವಿಗೆ ಹೋದ್ರೂ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ತಗೊಂಡು ಕುಂತ ಬರ್ರಿ. ಸೊ ದಟ್ ಈಸ್ ವೆರಿ ಹೆಲ್ಪ್ಫುಲ್. ಓಕೆ, ಆಮೇಲೆ ಬಂದುಬಿಟ್ಟು ಕಾಲಭೈರವ ಈ ಕಡೆ ಐತಿ, ಅಲ್ಲೂ ವಿಸಿಟ್ ಮಾಡಿರಿ. ಆ್ಯಂಡ್ ಇವೆಲ್ಲ ಟೈಮ್ ಪರ್ಟಿಕ್ಯುಲರ್ ಎಲ್ಲ ಮೇಂಟೈನ್ ಮಾಡಿರಿ. ಓಕೆ, ಸೊ ನಾವೀಗ ಲಾಸ್ಟ್ ಶಿವನ್ ಸ್ಟ್ಯಾಚ್ಯೂ ಇದಾದ ನಂತರ ನಾವು ಹೋಗ್ತೀವಿ ಊಟಿಗೆ. ಸೊ ಇಲ್ಲಿಂದ ಊಟಿಗೆಲ್ಲ ನಾನು 4 to 5 ಡೇಸ್ ಇರ್ತೀವಿ. ಸೊ ಇವಾಗ ನಾವು ಆದಿಯೋಗಿ ಕಡೆ ಬಂದು ಇಲ್ಲಿದೆಲ್ಲ ಫೋಟೋಸ್ ವಿಡಿಯೋಸ್ ನಾವು ನೀನೇ ತೊಗೊಂಡಿರಲಿಲ್ಲ, ಬಿಕಾಸ್ ನೈಟ್ ಬಂದಿದ್ವಿ. ಸೊ ಈಗ ಬಂದಿಲ್ಲಿ ಫೋಟೋಸ್ ವಿಡಿಯೋಸ್ ಸ್ವಲ್ಪ ತೊಗೊಂಡು ನಾವು ವಿ ಆರ್ ಲಿವಿಂಗ್ ಟು ಊಟಿ. ಸೊ ಈಗ ನಾವು ಊಟಿಗೆ ಹೋಗತ್ತೀವಿ. ಸೊ ಒಂದು ಥಿಂಗ್ ಏನಂದರೆ, ಇಲ್ಲಿ ಧ್ಯಾನ ಲಿಂಗ ಮತ್ತು ಐತಿ, ಅಲ್ಲಿ ಧ್ಯಾನ ಮಾಡೋಕ್ಕೆ ಭಾಳ ಅಂದರೆ ಭಾಳ ಪ್ರಶಾಂತವಾದ ಸ್ಥಳ ಐತಿ. ನೀವು ಧ್ಯಾನ ಮಾಡ್ಬೋದು, ಮೆಡಿಟೇಟ್ ಮಾಡ್ಬೋದು. ಆ್ಯಂಡ್ ಯು ನೋ, ಲೈಕ್ ದಟ್ ವೈಬ್ ಅಂದರೆ ನಮಗೇನೋ ಅಲ್ಲಿ ಮೊಬೈಲ್ ಇರೋದಿಲ್ಲ, ಏನು ಇರೋದಿಲ್ಲ, ಬಟ್ ವೈಬ್ ಎಷ್ಟು ಚಲೋ ಇರ್ತದೆ. ಇಟ್ಸ್ ಲೈಕ್ ಡಿವೈನ್, ವೆರಿ 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 ಡಿವೈನ್ ಇಫ್ ಯು ಆರ್ ವೆರಿ ಸ್ಪಿರಿಚುವಲ್. ಸೊ ಆ್ಯಂಡ್ ಫಾಲೋ ಮಾಡ್ತೀನಿ. ಸೊ ದ್ಯಾಟ್ಸ್ ವೈ ಐ ಲೈಕ್ ದ ಪ್ಲೇಸ್. ಆ್ಯಂಡ್ ಲಿಂಗ ಭೈರವಿಗೂ ಹೋಗ್ಬೋದು, ಅಲ್ಲಿ ಭಾಳ ಶಾಂತ ಇರ್ತೈತಿ. ಪಾಸಿಟಿವ್ ವೈಬ್ಸ್, ಜಸ್ಟ್ ನೀವು ಆ್ಯಂಡ್ ಲಾರ್ಡ್ ಶಿವ, ಯು ಆ್ಯಂಡ್ ಶಿವ ಅಷ್ಟು, ಮತ್ತು ಯಾರೂ ಇಲ್ಲ. ಸೊ ದ್ಯಾಟ್ ವೈಬ್ ಈಸ್ ವೆರಿ 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 ಪ್ರೆಷಿಯಸ್, ವೆರಿ ಗುಡ್. ಆಮೇಲೆ ಭಾಳ ಡಿವೈನ್ ಇರ್ತೈತಿ. ಸೊ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಯು ಶುಡ್ ಟ್ರೈ. ಸೊ ಡೆಫಿನೆಟ್ಲಿ ಯು ಶುಡ್ ಟ್ರೈ ದಿಸ್. ಸೊ ಯಂಗ್ಸ್ಟರ್ಸ್ ಇದ್ರೆ ಅಥವಾ ಯಾರಿಗಾದ್ರೂ ಬರಬೇಕು, ವಿಸಿಟ್ ಮಾಡಬೇಕು, ಸ್ವಲ್ಪ ದಿವ್ಸ ಸೋಲೋನು ಬಂದ್ರೆ ಭಾಳ ಚಲೋ ಐತಿ. ಐ ಫೆಲ್ಟ್ ಸೋಲೋ ಪರ್ಸನ್ ಶುಡ್ ಕಮ್ ಹಿಯರ್. ನನಗಂತೂ ಭಾಳ ಡಿವೈನ್ ಫೀಲಿಂಗ್ ಇತ್ತು. ಫಸ್ಟ್ ಏನಂತೂ ಚೆಕಿಂಗ್ ಒಳಗೆ, ಬಟ್ ರಾತ್ರಿ ನಾ ಹೋಗಿ ನೀನೇ ಧ್ಯಾನ ಮಾಡೋಕೆ ಕುಂತಿದ್ದೆ, ಮೆಡಿಟೇಷನ್ ಮಾಡ್ಕೊಳಕ್ಕೆ ಕುಂತಿದ್ನಿ. ಆ್ಯಂಡ್ ದ್ಯಾಟ್ ವಾಸ್ ವೆರಿ ಡೆವೋಷ್ನಲ್, ಸ್ಪಿರಿಚುವಲ್, ಜಸ್ಟ್ ಯು ಆ್ಯಂಡ್ ದ ಯೂನಿವರ್ಸ್. ಆ್ಯಂಡ್ ಸೆಕೆಂಡ್ ಥಿಂಗ್ ಅಂದರೆ, ಲಿಂಗ ಭೈರವಿಗೂ ಹೋಗ್ಬೋದು ನೀವು. ಆಮೇಲೆ ಆರತಿ ಇರ್ತೈತಿ. ಸೊ ದ್ಯಾಟ್ ಆಲ್ ಈಸ್ ಸೋ ಗುಡ್, ಯು ನೋ. ಆಮೇಲೆ ಇಲ್ಲಿ ಲೇಸರ್ ಲೈಟ್ ಶೋಗೂ ಬರ್ಬೋದು. ಸೊ ನಾವು ವಿ ಆರ್ ಗೋಯಿಂಗ್ ಟು ಊಟಿ. ಸೊ ಇಲ್ಲಿ ಊಟ ಮಾಡೋದು ಕಲಿಸ್ತಿದ್ದೀವಿ ನಾವು. ಈಗ ನಾವು ಊಟ ಮಾಡೋಕೆ ನಿಲ್ಸಿದ್ದೀವಿ, ಬಟ್ ನಾನು ಇನ್ನೂ ಮಾಡೋದಿಲ್ಲ, ಯಾಕಂದರೆ ಊಟಿಗೆ ಹೋಗುವ ಘಾಟ್ ಐತಿ, ಕೊಯಂಬತ್ತೂರು ಟು ಊಟಿ. ಸೊ ಅದಕ್ಕೆ ಜ್ಯೂಸ್ ಇಷ್ಟೇ ಕುಡಿದು ತಕ್ಕೊಳ್ತೇನೆ. ಇಲ್ಲಿ ನೋಡ್ಬೇಕು ಘಾಟೊಳಗೆ ಏನೋ ಮಳಿಸ್ಬಾರ್ದು. ಸೊ ನಾವೀಗ ಊಟಿ ರೂಟ್ನಲ್ಲಿ ಬಂದು ಊಟ ಮಾಡ್ಕೊಂಡು, ನಾವು ಮಾಡಿಲ್ಲ ಅಂದರೆ ನನ್ನ ಜೊತೆ ಇದ್ದವ್ರು ಮಾಡ್ಕೊಂಡು ಹೋಗಿದ್ದೀವಿ. ಸೊ ಇದು A2B ರೆಸ್ಟೋರೆಂಟ್ಸಲ್ಲಿ ಊಟ ಮಾಡಿವಿ. ಫುಡ್ ವಾಸ್ ಗುಡ್. ಸೊ ಇಲ್ಲಿಂದ ಊಟಿ ಇನ್ನು 1 hour 56 minutes. ಸೊ ಇದು ಊಟಿ ರೋಡ. ನಾವು ಕೊಯಂಬತ್ತೂರಿಂದ ಸ್ವಲ್ಪ ಹೊರಗಡೆ ಬಂದೇವಿ, ಊಟಿ ರೋಡಿಗೆ ಹೋಗ್ತೀವಿ. ಐ ಹೋಪ್ ಸೊ ಜರ್ನಿ ವಿಲ್ ಬಿ ಫೈನ್. ಆ್ಯಂಡ್ ಲೆಟ್ಸ್ ಸಿ. ಸೊ ಗೈಸ್ ನೋಡ್ರಿ, ಇಲ್ಲಿ ಊಟಿದಾಗ ಆ್ಯಕ್ಚುಲಿ ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಐತಿ. ಇಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ತೆಗೆದು ಒಗಿಸಿದಾರಿಂದ ಪ್ಲಾಸ್ಟಿಕ್ ಬಾಟಲ್ಸ್ನು ಬ್ಯಾನ್ ಅದಾವ. ನಾವು ಆ್ಯಕ್ಚುಲಿ ಒಂದು ಪ್ಲಾಸ್ಟಿಕ್ ಬಾಟಲ್ ತಂದೇವಿ, ಬಟ್ ಅದನ್ನು ತೊಗೋತಾರೆ ನಮಗೆ ಗೊತ್ತಿಲ್ಲ, ವಾಪಸ್ ಅಂದ್ರೆ ಬ್ಯಾನ್ ಐತಿ ಅಂತ. ಸೊ ಯಾ, ನೀವೇ ಯಾರಾದರೂ ಊಟಿಗೆ ಬರಾತಿದ್ರು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ.
ನಂಜನಗೂಡು. ಬೇಕಾದ್ರೆ ನಂಜನಗೂಡಲ್ಲಿ ದರ್ಶನ ಮಾಡ್ಕೋಬೋದು. ನಂಜನಗೂಡು ಅದೇ ಶಿವನ್ ಟೆಂಪಲ್. ಓ ಅದೇ ದಕ್ಷಿಣ ಕಾಶಿನಾ? ದಕ್ಷಿಣ ನಂಜನಗೂಡು ಸಾಂಡವೇನೆ ಅದನ್ನು ನೋಡ್ಕೊಂತೀವಿ. ನೋಡೋಣ ಹೆಂಗೆ ಪಾಸಿಬಲ್. ನೋಡೋಣ ಟೈಮಿಂಗ್ ಏನಿದೆ. ಬಸ್ಸದ ಟೈಮಿಂಗ್ಸ್ ಮೇಲೆ ಡಿಪೆಂಡು. ಬಸ್ ಟೈಮಿಂಗ್ಸು ನೈಟ್ ಆಯಿತು ಅಂದರೆ ನೋ ಪ್ರಾಬ್ಲಮ್ ಸರ್, ಆರಾಮಾಗಿ 7 ಗಂಟೆ 8 ಗಂಟೆ ಆದ್ರೂ ನೀವು ಹೆಂಗಿರೋ ಬೆಳಗ್ಗೆನೇ ಡ್ರಾಪ್ ಆಗೋದು. ಇಲ್ಲಿ ಹಂಗಾರೆ 7 ಗಂಟೆ 8 ಗಂಟೆ ಅಂತಂದರೆ ಎಲ್ಲ ನಂಜನಗೂಡು ನೋಡಿಕೊಂಡು ಚಾಮುಂಡಿ ಬೆಟ್ಟ ನೋಡ್ಕೊಂಡು ಬೇಕಾದ್ರೆ ಸಂಜೆ ಹಂಗೆ ಬರ್ತಾ ಒಂದು 7 ಗಂಟೆಗೆ ಅರಮನೆ ತೋರಿಸ್ತೀನಿ. ಲೈಟ್ ಗೀಟ್ ಎಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. ಅದು ನೋಡ್ಕೊಂಡು ಡ್ರಾಪ್ ಮಾಡ್ಬೋದು. ಸರಿ, ಇಲ್ಲಿ ಘಾಟ್ ಎಷ್ಟು ಮಿನಿಟ್ಸ್ ಇದೆ ಇನ್ನು? ಘಾಟು ಇದು ಈಗ ಇನ್ನೂ ಎಷ್ಟು ನಿಮಿಷ ಇದೇ ಥರ ಇದೆ? ಇದು ಒಂದು ಇದೆ ಮೇಡಮ್, ಒಂದು 25-26 ಕಿಲೋಮೀಟರ್ ಮೇಲೆ ಇದೆ. ಅಂದರೆ ಇನ್ನೂ 1 ಅವರು 1 ಅವರ್ ಇದೆ ಆಗುತ್ತೆ, 1 ಅವರ್ ಮೇಲೆ ಆಗುತ್ತೆ. ರೌಂಡ್ ಇದೆ. ಸೊ ಹಿಮಾಲಯಕ್ಕೆ ಹೋಗ್ತೀವಲ್ಲ, ಫಸ್ಟ್ ಡೆಲ್ಲಿದಿಂದ ನಾವು ಬಸ್ ತೊಗೊಂಡು ಹೋಗ್ಬೇಕಾಗುತ್ತೆ. ಸೊ ಇದಕ್ಕಿಂತ ಜಾಸ್ತಿನೇ ಬೆಟ್ಟ ಇರುತ್ತೆ ಆ್ಯಂಡ್ ಕೆಳಗಡೆ ನದಿ, ಪಾರ್ವತಿ ನದಿ ಹರಿತಾ ಇರುತ್ತೆ. ಆ್ಯಂಡ್ ನ್ಯಾರೋ ಅಂದರೆ ಇದು ಕೆಳಗಡೆ ನೋಡೋದಕ್ಕೆ ಹೆದರಿಕೆ. ಬೆಂಗಳೂರಿಗೆ ಹೋಗ್ತೀವಲ್ಲ, ಅದು ಸೇಮ್ ಇದೆ ರೋಡು. ಅದು ಇನ್ನೂ ಇವಾಗ ಹೌದಾ? ಬಂಡೆ ಸಂದಿಲೇ ಹೋಗೋ ಥರ ಹಾಂ. ಸೈಡೆಲ್ಲ ಫುಲ್ಲು ಹಳ್ಳ. ಆಮೇಲೆ ಅಲ್ಲಿ ಇಲ್ಲಿ ಬೇರೆ 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 ಥರ ಗಿಡ ಎಲ್ಲ ಕಾಣಿಸುತ್ತಲ್ವಾ? ಅಲ್ಲಿ ಹಿಮಾಲಯದಲ್ಲಿ ಎಲ್ಲ ಒಂದೇ ಥರ ಗಿಡ, ಒಂಥರ ಕ್ರಿಸ್ಮಸ್ ಟ್ರೀ ಅಂತ ಇರುತ್ತಲ್ವಾ, ಅದೇ ಸೇಮ್ ಪ್ಯಾಟರ್ನ್ ಎಲ್ಲ ಕಡೆ. ಕುತ್ಕೊಂಡು ಒಂದು ಅರ್ಧ ಗಂಟೆ ಎಲ್ಲ ಇದು ಮಾಡಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದೋದು. ರೋಡಲ್ಲೇ ಕುತ್ಕೊಂಡ್ಬಿಡ್ತಾರೆ. ಬಟ್ ಯಾರಿಗೇನಾದರೂ ಮಾಡುತ್ತಾ ಕರಡಿಗಳವು? ಅಂದರೆ ಒಬ್ಬೊಬ್ರು ಹೋದ್ರೆ ಏನಾದ್ರು ಮಾಡುತ್ತೆ ಮೇಡಮ್. ಗಾಡಿ ಒಳಗಡೆ ಇದ್ರೆ ಏನು ಮಾಡೋದಲ್ಲ. ಹಾಂ. ಗಾಡಿ ಆಚೆ ಕಡೆ ಏನಾದ್ರು ಬಂದರೆ ಮಾಡ್ಬೋದು. ನಮ್ಮ ಬೈಕನ್ನು ನಮ್ಮ ಗಾಡಿಯೆಲ್ಲ ಒಂದು ಕುತ್ಕೊಂಬಿಟ್ಟ. ಓ. ಆಮೇಲೆ ಬೈಕ್ನ ಅಲ್ಲೇ ಸೈಡ್ ಹಾಕ್ತಾ ಮುಂದೆ ಅಲ್ಲಿವರೆಗೂ ಬಂದ ಅವನೇ. ನಮಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ಅಲ್ಲೇ ಆ ಕಡೆ ಎಲ್ಲ ನಮಗೂ ಒಳ್ಳೆ ಅನುಕೂಲ ಅನಿಸ್ತು. ಬಿಡಪ್ಪ ಆಯ್ತು ಬರಪ್ಪ. Guys, we just reached Ooty. And it's so beautiful. This is really beautiful. Oh. Guys, this is very beautiful. Guys, you can see this is so beautiful. Guys, this is so beautiful. I cannot just explain in words. Like heaven on earth. And also we got this fog. Like manju bidati. Really? Ella manju bidati. So this is tea estate. ಟಿ ಎಸ್ಟೇಟ್ ನೋಡಲ್ಲೇ. ಭಾಳ ದೂರ ಐತೆ, ಭಾಳ ಸೀರಿಯಸ್.
ಇಲ್ಲೆಲ್ಲ ಮನ್ಸು ಬೀಳತೈತಿ. ಸೋ ನೈಸ್. ಗೈಸ್, ಈ ರೆಸಾರ್ಟ್ ಭಾಳ ಅಂದ್ರೆ ಭಾಳ ಒಳಗೈತಿ. ಆ್ಯಂಡ್ ಸೀರಿಯಸ್ಲಿ ಹೆಂಗೆ ಆವಾಜ್ ಬರೈತೆ ನೋಡ್ರಿ ಇಲ್ಲಿ. ಕ್ಯಾನ್ ಯು ಹಿಯರ್? ಸೊ ಇಲ್ಲೊಂಥರ ಆವಾಜ್ ಬರತೈತಿ, ಲೈಕ್ ಮಳೆ ಬರತ್ತೋ ಮನ್ಸು ಬರತ್ತೈತಿ ಏನೂ ಗೊತ್ತಾಗತ್ತಿಲ್ಲ. ಬಟ್ ಏನೂ ಕಾಣ್ತಾ ಇಲ್ಲ. ಬಟ್ ಸ್ಟಿಲ್ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ ಎಲ್ಲರಿಗೂ ತೋರಿಸೋದಕ್ಕೆ. ಅಲ್ಲಿದ್ರೆ ಬೀಳಲ್ಲ. ಹೌದು, ಇದು ಎಷ್ಟೆಲ್ಲ ಬಿದ್ದಿದೆ ನೋಡಿ ಮಂಜು. Really amazing. ಸೊ ಗೈಸ್, ಇವಾಗ ನಾನು ಬಂದಿದ್ದೀನಿ ನಮ್ಮ ರೂಮ್ಗೆ. ಸೊ ದಿಸ್ ಈಸ್ ಅ ಕ್ಯೂಟ್ ಲಿಟಲ್ ವಿಲ್ಲಾ. ಸೊ ಇದು ಲೈಕ್ ಸ್ಟುಡಿಯೋ ರೂಮ್ ಐತಿ. ಆ್ಯಂಡ್ ನಾ ಇದನ್ನು ಬುಕ್ ಮಾಡೋಕ್ಕಿಂತ ಮುಂಚೆ ಭಾಳ ಡೌಟಲ್ಲಿದ್ನಿ. ಬಿಕಾಸ್ ನಾ ಫಸ್ಟ್ ನೋಡೋದಂದ್ರೆ ಕ್ಲೀನಿನೆಸ್. ಸೊ ಕ್ಲೀನ್ ಐತೇನಿಲ್ಲ ಅಂತ. ಬಟ್ ಯಾ, ದಿಸ್ ಇಸ್ ವೆರಿ ಕ್ಲೀನ್. ಆ್ಯಂಡ್ ಬಟ್ ರೂಮ್ ಸ್ವಲ್ಪ ಸ್ಮಾಲ್ ಐತಿ, ನಾಟ್ ದ್ಯಾಟ್ ಸ್ಪೇಷಿಯಸ್. ಬಟ್ ಸಣ್ಣದಿದ್ರೂ ಲೈಕ್ ಇಟ್ಸ್ ವೆರಿ ಕ್ಲೀನ್. ಆಮೇಲೆ ಬಾತ್ರೂಮ್ ಒಂದು ಭಾಳ ದೊಡ್ಡದು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಾನೇನು ಒಂದು ತಪ್ಪು ಮಾಡೀನಿ ಅಂದರೆ, ರೂಮ್ ಅಂತೂ ಚಲೋ ಐತಿ, ವ್ಯೂನೂ ಭಾರಿ ಐತಿ. ಬಟ್ ಏನಂದ್ರೆ ನಂಗೆ ಗೊತ್ತಾಗಿಲ್ಲ. ಸೊ ಇವತ್ತು ನಾನು ಈಶಾ ಫೌಂಡೇಶನ್ನಿಂದ ಚೆಕ್ಔಟ್ ಮಾಡಿ ಅರೌಂಡ್ ಮಧ್ಯಾಹ್ನ 1 ಗಂಟೆವರೆಗೂ ಈಶಾ ಫೌಂಡೇಶನ್ದಾಗ ಹೋಗಿದ್ನಿ. ಈಶಾ ಫೌಂಡೇಶನ್ದಾಗ ನಾನು 2 ಡೇಸ್ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಫಸ್ಟ್ ನಾನು ಆಗಲೇ ಹೇಳಿದ್ನಿ, ಫಸ್ಟ್ ಒಂದು ರೂಮ್ ಬುಕ್ ಮಾಡಿದ್ವಿ, ದ್ಯಾಟ್ ಈಸ್ ಓನ್ಲಿ ಫಾರ್ 1 ಡೇ. ನೆಕ್ಸ್ಟ್ ಏನು ಅನ್ಸುತ್ತೆ ಅಂದರೆ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು, ಇನ್ನೂ ಭಾಳ ದೊಡ್ಡದೈತಿ ಅಂತ. ಸೊ ಆವಾಗ ಚೆಕ್ಔಟ್ ರೂಮ್ ಸಿಗಲಿಲ್ಲ ಜಲ್ದಿ ಆನ್ಲೈನ್ದಾಗ. ಸೊ ಅದಕ್ಕೆ ನಂಗೆ ಸ್ವಲ್ಪ ಭಾಳ ಫ್ರಸ್ಟ್ರೇಟ್ ಆಯಿತು, ಯಾಕಂದ್ರೆ ಜಲ್ದಿ ರೂಮ್ ಸಿಗಲಿಲ್ಲ. ಆ್ಯಂಡ್ ಮೆನಿ ರೂಲ್ಸ್ ಆರ್ ದೇರ್ ಗೈಸ್. ಸೊ ಜಲ್ದಿ ಬುಕ್ ಆಗೋದಿಲ್ಲ. ಸೊ ಅಂದರೆ ಆನ್ ದ ಸ್ಪಾಟ್ ಹೇಳತ್ತೀನಿ, ಸಿಕ್ಕರೂ ಸಿಗ್ತೈತಿ, ಬಟ್ ದ್ಯಾಟ್ಸ್ ಅ ಮೋರ್ ಆಫ್ ಕಾಸ್ಟ್. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ಅದಕ್ಕೆ ಒಂದು ದಿವಸ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡಿದ್ವಿ. ಬಟ್ ನಿನ್ನೆ ನಾವು ಮಾರ್ನಿಂಗ್ 10 ಗಂಟೆಯಿಂದ ಹಿಡ್ಕೊಂಡು ಮಧ್ಯಾಹ್ನ 1-2 ಗಂಟೆ ತನಕ ಈಶಾ ಫೌಂಡೇಶನ್ ರೂಮ್ ಹುಡ್ಕೋದ್ರಾಗ ಹೋಗೈತಿ. ಅಥವಾ ಕೊಯಂಬತ್ತೂರ್ದಾಗೂ ನಾವು ಬೇರೆ ಆಪ್ಷನ್ ನೋಡಿದ್ವಿ. ಲೈಕ್ ಅಟ್ಲೀಸ್ಟ್ ಕೊಯಂಬತ್ತೂರೊಳಗರೆ ಹೋಗಿ ನಿಲ್ಬೋದು, ಈಶಾದಿಂದ ಚೆಕ್ಔಟ್ ಮಾಡಿ ನೈಟ್ ಎಲ್ಲ ಶೋದು ಮುಗಿಸ್ಕೊಂಡು. ಆ್ಯಂಡ್ ನಾವು ಲೇಸರ್ ಶೋನು ಸ್ಕಿಪ್ ಮಾಡಿದ್ವಿ ಮೊನ್ನೆ. ಅದಕ್ಕೆ ನಾನು ನಿನ್ನೆ ನಿಲ್ಲಬೇಕಾಯಿತು. ಎಸ್ಪೆಷಲಿ ನಾನಲ್ಲಿದ್ದೆ ಬಿಕಾಸ್ ನಂಗೆ ಲೇಸರ್ ಶೋ ನೋಡೋದಿತ್ತು. ಆ್ಯಂಡ್ ಲಾರ್ಡ್ ಶಿವ ಈಸ್ ಮೈ ಸೋಲ್, ದಟ್ಸ್ ವೈ. ಸೊ ಅದಾದ ನಂತರ ಈಶಾ ಫೌಂಡೇಶನ್ದಾಗ ಅಲ್ಲಿ ಧ್ಯಾನಲಿಂಗಮ್ ಅಂತ ಐತಿ. ಅದಕ್ಕೆ ಹೋಗೋದಂತೂ ಒಟ್ಟ ಮರಿಬೇಡ್ರಿ, ಯಾಕಂದ್ರೆ ದ್ಯಾಟ್ ಈಸ್ ಮೋರ್ ಆಫ್ ಸ್ಪಿರಿಚುವಲ್. ಲೈಕ್ ನೀವು ಲಿಟ್ರಲಿ ಕುಂತಿಂಗ್ ಧ್ಯಾನ ಮಾಡ್ಬೋದು. ಅಂದರೆ ನಿಮ್ಗೆ ಹೆಂಗೆ ಅನಿಸ್ತೈತೆ ಅಂದ್ರೆ, ಅಲ್ಲಿ ಈಶಾ ಫೌಂಡೇಶನ್ ಒಳಗೆ ನೀವು ಧ್ಯಾನಲಿಂಗಮ್ದಾಗ ಹೋದಾಗ ಅಲ್ಲಿದೆಲ್ಲ ಕ್ಲಾತಿಂಗ್ಸ್ ಅದೆಲ್ಲ ಹೋದ್ರೆ ಹೆಂಗೆ ಅನಿಸ್ತಂದ್ರೆ, ನೀವೆಲ್ಲರೂ ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗಕ್ಕೆ ಹೋಗಿರಿ ಆ ಥರ ಅನಿಸ್ತೈತೆ. ಯಾಕಂದ್ರೆ ಎಲ್ಲರೂ ಕಾಟನ್ ಕ್ಲೋತ್ಸ್ ಹಾಕಿರ್ತಾರೆ, ಧೋತಿ ಥರ ಡ್ರೆಸ್ಸಸ್ ಹಾಕಿರ್ತಾರೆ, ಕುರ್ತಿ, ಸಿಂಪಲ್ ಕಾಟನ್ ಕ್ಲೋತ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಸಿಂಪಲ್ ಲೈಫ್. ಎಲ್ಲರೂ ಭಾಳ ಯುನೋ ಹಂಬಲ್, ಕೈಂಡ್, ರೆಸ್ಪೆಕ್ಟ್ಫುಲ್, ಜೆನ್ಯೂನ್ ಈ ಥರ ಇರ್ತಾರೆ. ಸ್ವಲ್ಪ ಒಂದು 10% ಆ ಥರನೂ ಇರ್ತಾರೆ, ಲೈಕ್ ಈಗೋಯಿಸ್ಟಿಕ್, ದ್ಯಾಟ್ ವಿ ಹ್ಯಾವ್ ಟು ಇಗ್ನೋರ್. ಯಾಕಂದ್ರೆ ಆ ಥರ ಎಲ್ಲ ಕಡೆನೂ ಇರ್ತಾರೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ 90% ವಿ ಹ್ಯಾವ್ ಟು ಫೋಕಸ್. ದೇ ಆರ್ ಸೊ ಕೈಂಡ್, ಜೆನ್ಯೂನ್, ಡಿಸಿಪ್ಲಿನ್, ಟೈಮ್ ಮೇಂಟೈನ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದಕ್ಕೆ ನೀವು ಈಶಾ ಫೌಂಡೇಶನ್ಗೆ ಏನಂತ ಹೇಳಿದ್ರೆ, ಧ್ಯಾನಲಿಂಗಮ್ ಹೋಗೋದು ಮರಿಬೇಡ್ರಿ, ಧ್ಯಾನಕ್ಕೆ ಕೂತ್ಕೊಳ್ಳೋದು ಮರಿಬೇಡ್ರಿ. ಆ್ಯಂಡ್ ಲಿಂಗ ಭೈರವಿಗೂ ಹೋಗ್ರಿ. ಆ್ಯಂಡ್ ಅದಂತರ ಆದಿಯೋಗಿಗೆ ಲೇಸರ್ ಶೋ. ಆ್ಯಂಡ್ ದೆನ್ ನೀವು ಆದಿಯೋಗಿ ಮುಂದೆ ಸ್ವಲ್ಪ ಫೋಟೋಸ್ ಏನಾದರೂ ತೊಗೊಳೋದು ಇತ್ತಂದ್ರೆ ಸ್ವಲ್ಪ ಮಾರ್ನಿಂಗ್ ಆಗಲಿ ಅಥವಾ ಈವ್ನಿಂಗ್ 4 ಗಂಟೆ ಈ ಥರ ಹೋಗ್ರಿ. ಯಾಕಂದ್ರೆ ಹೋಗೋದ ಧ್ಯಾನಲಿಂಗಮ್ಮಕ್ಕೆ ಆ್ಯಂಡ್ ಲಿಂಗ ಭೈರವಿ ಅಲ್ಲೆಲ್ಲ ಫೋಟೋಸ್ ಅಲೋಡಿಲ್ಲ. ಆ್ಯಂಡ್ ದ್ಯಾಟ್ ಈಸ್ ಓಕೆ ಬಿಕಾಸ್ ದ್ಯಾಟ್ಸ್ ಅ ಪ್ಲೇನ್ ಪ್ಲೇಸ್. ವಿ ಶುಡ್ ನಾಟ್ ಟೇಕ್ ಇಮೇಜಸ್ ಆಲ್ಸೋ. ಆ್ಯಂಡ್ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಈಗ ಬಂದೀವಿ ಊಟಿಗೆ. ಊಟಿಯಿಂದ ಸ್ವಲ್ಪ ಇಲ್ಲಿ 2-3 ಡೇಸ್ ಇದ್ಕೊಂಡು ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಅದಾದ ನಂತರ ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ. ಆಮೇಲೆ ಎಲ್ಲ ಹೋಗ್ತೀವಿ ಅಂತ ಐ ವಿಲ್ ಕೀಪ್ ಯು ಅಪ್ಡೇಟೆಡ್. ಸೊ ಇವಾಗ ನಾ ಬಂದೆಲ್ಲ ಊಟದು ಮಾಡಿ ಐ ಆಮ್ ವೆರಿ ಟಯರ್ಡ್. ಸೊ ಇಟ್ಸ್ ಆಲ್ಮೋಸ್ಟ್ 8 o'clock. ಆ್ಯಂಡ್ ನಮ್ಮ ಡ್ರೈವರ್ ಬೇರೆ ಹೇಳಿದ್ದಾರೆ, ಇಲ್ಲಿ ಟೀ ಎಸ್ಟೇಟ್ ಒಳಗೆ ನಾ ಮಾಡೀನಿ, ಕರಡಿ ಕಾಡೆಮ್ಮೆ ಭಾಳ ತಿರ್ಗಾಡ್ತಿರ್ತಾವು, ರಾತ್ರಿಗೆ ಅದೆಲ್ಲ ಹೋಗ್ಬೇಡ್ರಿ ಅಂತಂದು ಅಟ್ಯಾಕ್ ಮಾಡ್ತಾವ ಅಂತ. ಸೊ ಅದಕ್ಕೆ ನಾವೆಲ್ಲ ಹೋಗೋದಿಲ್ಲ. ಈಗ 8 ಗಂಟೆ ಆಗೈತಿ, ಊಟ ಮಾಡಿ ಆರಾಮ್ ಮಲ್ಕೊಂಡ್ಬಿಡ್ತೀವಿ.
ನಾಳೆ ಮುಂಜಾನೆ ಎದ್ದಕ್ಕಂದ್ರೆ ಈಶಾ ಫೌಂಡೇಶನ್ ಆಮೇಲೆ ನಾನು ಫಸ್ಟ್ ಒಂದು ದೇವ್ರ ಗುಡಿಗೆ ಹೋಗಿಲ್ಲ ಅವಾಗಿಂದ ನಂಗೆ ರೂಢಿ ಆಗ್ಯದ ಮುಂಜಾನೆ ಜಲ್ದಿ ಹಿಡ್ದು ಲೈಕ್ ಡೈಲಿ 10 ಗಂಟೆಗೆ ಕೇಳ್ತಿದ್ವಿ ಬಟ್ ಈಗ ಜಲ್ದಿ ಅವಾಗ ರೂಢಿ ಆಗತೈತಿ ಸೊ ಯಾ ಸೊ ದಟ್ ಇಟ್ ಫಾರ್ ಟುಡೇ ಗೈಸ್ ಭಾಳ ಥಂಡಿ ಐತಿ ನಂಗೆ ಮಾತಾಡೋಕೆ ಆಗತ್ತಿಲ್ಲ ಬಿಕಾಸ್ ಊಟಿ ಒಳಗೆ ನಂಗೆ ಅನ್ಸಿರಲಿಲ್ಲ ಎಷ್ಟು ಚಳಿ ಇರ್ತೈತಿ ಲೈಕ್ ಇಟ್ಸ್ ವೆರಿ ಕೋಲ್ಡ್ ಹಿಯರ್ ಅಂದರೆ ನಂದು ಗ್ರೂಪ್ ಒಳಗೆ ಸ್ವಲ್ಪ ಜನ AC ಫ್ಯಾನ್ ಹಚ್ಕೊಂಡು ಮಲ್ಕೋರವ್ರಿಗೂ ಹೀಟರ್ ಬೇಕಾಗೈತಿ ಅಂಥ ಪರಿಸ್ಥಿತಿ ಬಂದೈತಿ ಇಲ್ಲೇ ಅಂದರೆ ಇಮ್ಯಾಜಿನ್ ಮಾಡ್ಕೋರಿ ನೀವು ಅಂದರೆ ಮಳೆಗಾಲದಾಗೂ AC ಹಚ್ಕೊಂಡು ಮಲ್ಕೋತಾರೆ ಸ್ವಲ್ಪ ಜನ ಅಂಥವ್ರಿಗೂ ಹೀಟರ್ ಬೇಕಾಗೈತೆ ಅಂದರೆ ಎಷ್ಟು ಚಳಿ ಐತೆ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕು ಸೊ ಈಗಂತೂ ನಾನು ಚಂದ ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಬಿಡ್ತೀನಿ ಸೊ ನಾಳೆ ಮುಂಜಾನೆ ಎದ್ದು ನನಗೆ ಸ್ವಲ್ಪ ಚಂದಾಗೆ ವ್ಯೂ ಎಲ್ಲ ನೋಡಿ ಫೋಟೋಸ್ ತಗೊಳ್ತೈತಿ ಆ್ಯಂಡ್ ಮೇನ್ಲಿ ನಾನು ಟೀ ಪ್ಲಾಂಟೇಶನ್ ನೋಡೋಕೆ ಭಾಳ ಬಂದಿನಿ ನಾನು ಚಾ ಅಂತೂ ಭಾಳ ಕುಡಿತೀನಿ ಅಂದ್ರೆ ಟೀ ಹೆಂಗೆ ಬೆಳಿತೈತಿ ಯಾವ ಥರ ಇರ್ತೈತಿ ಆ್ಯಂಡ್ ಅದೊಂಥರ ಲೈಕ್ ಮಜಾ ಅಲ್ಲ ಹೆಂಗೆ ಇರ್ತೈತಿ ಲೈಕ್ ಟೀ ಹಿಂಗೆ ಈ ಥರ ಬೆಳಿತಾರೆ ಡೌನ್ವರ್ಡ್ ಆ್ಯಂಡ್ ಅದು ನೋಡೋಕ್ಕೂ ಮಸ್ತ್ ಕಾಣ್ತೈತಿ ಮೌಂಟೈನ್ಸ್ ಐ ಲವ್ ಮೌಂಟೈನ್ಸ್ ಸೊ ದಟ್ಸ್ ವೈ ಐ ಕೇಮ್ ಹಿಯರ್ ಆ್ಯಂಡ್ ಎಸ್ಪೆಷಲಿ ಫಾರ್ ವೆದರ್ ಯಾ ಸೊ ಐ ಥಿಂಕ್ ಆಲ್ ದ ಅಪ್ಡೇಟ್ ಐ ಹ್ಯಾವ್ ಗಿವನ್ ಯು ಆ್ಯಂಡ್ ನಾ ಬುಕ್ ಮಾಡಿದ ರೆಸಾರ್ಟ್ ಹೆಸರು ಲೈಕ್ ಇಟ್ಸ್ ಲೈಕ್ ಅ ವಿಲ್ಲಾ ಕೈಂಡ್ ಆಫ್ ಥಿಂಗ್ ಒಂದು 5-10 ವಿಲ್ಲಾಸ್ ಅದಾವ ಟೀ ಪ್ಲಾಂಟೇಶನ್ ನಡ್ಕ ಅದಾವ ಬಟ್ ಇದು ಊಟಿನಿಂದ ಸ್ವಲ್ಪ ದೂರ ಐತಿ ನಂಗೆ ಗೊತ್ತಿರಲಿಲ್ಲ ದಟ್ ಈಸ್ ಒನ್ ಡ್ರಾಬ್ಯಾಕ್ ಆ್ಯಕ್ಚುಲಿ ಅದು ಸ್ವಲ್ಪ ರಿಗ್ರೇಟು ಐತೆ ಯಾಕಂದ್ರೆ ನಾ ಭಾಳ ಗಡಬಡಿ ಒಳಗೆ ಬುಕ್ ಮಾಡೀನಿ ನಿನ್ನೆ ಅದು ಎಲ್ಲ ರಿವ್ಯೂಸ್ ಚೆಕ್ ಮಾಡಿ ನಿಮಗೇನಾದರೂ ಊಟಿ ಒಳಗೆ ಬೇಕಾದ್ರೆ ಊಟಿ ಒಳಗೂ ಚಲೋ ರೆಸಾರ್ಟ್ಸ್ ಅದಾವ ಅಲ್ಲೇ ಮಾಡಿ ಪ್ಲ್ಯಾಂಟರ್ ಪಂಚ್ ನಿಮಗೆ ಮಾಡೋದಿತ್ತಂದ್ರೆ ಇಲ್ಲಿ ವ್ಯೂ ಮಸ್ತ್ ಐತಿ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೋಬೋದು ಅದು ಬೇಕಾದ್ರೆ ನೀವು ಮಾಡ್ಬೋದು ಬಟ್ ಅಗೇನ್ 30 to 40 minutes ಫ್ರಮ್ ಊಟಿ ಯಾ ಸೊ ನಾಳಿಂದ ಐ ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಊಟಿ ಆ್ಯಂಡ್ ನಿಮಗೂ ಎಲ್ಲ ಅಪ್ಡೇಟ್ ಮಾಡ್ತೀನಿ ನಾ ಹೆಂಗಿರ್ತೈತಿ ಏನಿರ್ತೈತಿ ಅಂತ ಸೊ ಸ್ಟೇ ಟ್ಯೂನ್ ಗೈಸ್ ಆ್ಯಂಡ್ ಹೋಪ್ ಸೊ ದಿಸ್ ಇಸ್ ಹೆಲ್ಪ್ಫುಲ್ ಥ್ಯಾಂಕ್ ಯು ಬಾಯ್ ಲವ್ ಯು ಆಲ್ ಆ್ಯಂಡ್ ಕೊಯಂಬತ್ತೂರದಿಂದ ಊಟಿ ಓನ್ಲಿ 2 to 3 hours ಅಷ್ಟೇ ಬಾಯ್